ಹುಬ್ಬಳ್ಳಿಯಲ್ಲಿ ಮರ್ಯಾದಾ ಹತ್ಯೆ ನಡೆದಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಹೆತ್ತ ತಂದೆಯಿಂದಲೇ ಗರ್ಭಿಣಿ ಮಗಳ ಹತ್ಯೆಗೆ ಯತ್ನ ಮಾಡಲಾಗಿದೆ. ತಂದೆಯಿಂದಲೇ ಮರ್ಯಾದಾ ಹತ್ಯೆಗೆ ಯತ್ನ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಹುಬ್ಬಳ್ಳಿಯ ಇನಾಂ ವೀರಾಪುರದಲ್ಲಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ದಲಿತ ಯುವಕನನ್ನ ಪ್ರೀತಿಸಿ ಮದುವೆ ಆಗಿರೋದಕ್ಕೆ ಕೊಲೆಗೆ ಯತ್ನ. ಕೈಯಲ್ಲಿ ಕೊಡ್ಲಿಯನ್ನು ಹಿಡ್ಕೊಂಡು ಹತ್ಯೆಗೆ ಯತ್ನಿಸಿದ್ದಾರೆ ತಂದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇರುವುದು. ಪ್ರಕಾಶ್ ಗೌಡ ಪಾಟೀಲ್ ಮತ್ತು ವೀರನಗೌಡ ಪಾಟೀಲ್ ಜೊತೆಗೆ ಅರುಣ್ ಗೌಡ ಪಾಟೀಲ್ ಹತ್ಯೆಗೆ ಯತ್ನವನ್ನ ಮಾಡಿದ್ದಾರೆ. ನೀವು ಫೋಟೋದಲ್ಲಿ ನೋಡ್ತಾ ಇದ್ದೀರಾ. ಈ ಯುವಕ ಮತ್ತೆ ಯುವತಿ ಇಬ್ಬರು ಸಹ ಮದುವೆ ಆಗಿರ್ತಾರೆ. ಮಗಳು ಗರ್ಭಿಣಿ ಇರ್ತಾಳೆ. ಆದರೂ ಸಹ ಅವರ ತಂದೆ ಅನ್ಯ ಜಾತಿಯ ಅನ್ಯ ಕೋಮಿನ ಯುವಕನ ಜೊತೆಗೆ ಮದುವೆ ಆಗಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ, ದಲಿತ ಕೋಮಿನ ಯುವಕನ ಜೊತೆಗೆ ಮದುವೆ ಆಗಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ಸ್ವಂತ ಮಗಳನ್ನೇ ಹತ್ಯೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಪ್ರಕಾಶ್ ಗೌಡ ಪಾಟೀಲ್ ಮತ್ತು ವೀರನಗೌಡ ಪಾಟೀಲ್ ಪ್ರೀತಿಸಿ 7 ತಿಂಗಳ ಹಿಂದೆ ಯುವತಿ ಮತ್ತೆ ವಿವೇಕಾನಂದ ಮದುವೆ ಆಗಿದ್ರು. ಇನಾಂ ವೀರಾಪುರದ ಯುವತಿಯವಳು ಈ ಹಿಂದೆ ಪೊಲೀಸರಿಂದ 2 ಕುಟುಂಬಗಳ ಮಧ್ಯೆ ರಾಜಿ ಪಂಚಾಯಿತಿಯನ್ನು ಮಾಡಲಾಗಿತ್ತು. ಮದುವೆ ಆಗಿ 7 ತಿಂಗಳಾದರೂ ಯುವತಿಯ ಪೋಷಕರಿಗೆ ಕ್ರೌರ್ಯ ಇರುತ್ತೆ. ಮದುವೆ ನಂತರ ಪ್ರಾಣ ಭಯದಿಂದ ಹಾವೇರಿಯಲ್ಲಿರ್ತಾರೆ ಅವರು. ಡಿಸೆಂಬರ್ 8ರಂದು ಊರಿಗೆ ಆಗಮಿಸಿರುವಂತಹ ಯುವತಿ ಜೊತೆಗೆ ಆ ಯುವಕ ಇಂದು ಸಂಜೆ ಮನೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಜೋಡಿಯ ಮೇಲೆ ಅಟ್ಯಾಕ್ ಆಗುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಪ್ರಕಾಶ್ ನೂಲ್ವಿ ಅವರು ಕೊಡ್ತಾರೆ. ಪ್ರಕಾಶ್, ಇಲ್ಲಿರುವಂತಹ ಸದ್ಯದ ಪರಿಸ್ಥಿತಿಯನ್ನು ನೋಡ್ತಾ ಹೋದ್ರೆ ಮರ್ಯಾದಾ ಹತ್ಯೆಗೆ ಸ್ಕೆಚ್ ಹಾಕಲಾಗಿತ್ತು. ಈಗ ಸದ್ಯ ಯುವತಿಯ ಪರಿಸ್ಥಿತಿ ಹೇಗಿದೆ ಅಂತ? ಜಗದೀಶ್, ಸಾಮಾನ್ಯವಾಗಿ ಗ್ರಾಮೀಣ ಭಾಗದಲ್ಲಿ ಇನ್ನೂ ಕೂಡ ಈ ಜಾತಿ ವ್ಯವಸ್ಥೆ ಬಿಟ್ಟು ಹೋಗಿಲ್ಲ. ಜಾಡ್ಯ ಇನ್ನೂ ಹಾಗೇನೆ ಇದೆ. ಇದೇ ಕಾರಣ ಈಗ ಕಂಡು ಬರ್ತಾ ಇರುವಂತದ್ದು. ದಲಿತ ಯುವಕನನ್ನ ಪ್ರೀತಿಸಿ ಮದುವೆ ಆದ್ಲು ಅನ್ನೋ ಕಾರಣ ಆ ಕುಟುಂಬಕ್ಕೆ ಸಹಿಸ್ಕೊಳಕ್ಕಾಗಿಲ್ಲ. ಈ ಮೊದಲೇನೆ ಕೂಡ ಈ ಕುರ್ತಂಗೆ, ಇವರ ವಿವಾಹದ ಕುರ್ತಂಗೆ, ಇವರ ಪ್ರೀತಿ ಕುರ್ತಂಗೆ ಅನೇಕ ತಕರಾರುಗಳು ಇದ್ವು. ಅದನ್ನ ಊರ ಹಿರಿಯರ ಸಮ್ಮುಖದಲ್ಲಿ ರಾಜಿ ಕೂಡ ಮಾಡಲಾಗಿತ್ತು. ಆದ್ರೆ ಆ ಕ್ರೌರ್ಯ, ಸೇಡು, ಆ ಅವಮಾನವನ್ನ ಆ ಮಾನ್ಯಳ ಪೋಷಕರಿಗೆ ಸಹಿಸ್ಕೊಳಕ್ಕಾಗಿಲ್ಲ. ಕಳೆದ 7 ತಿಂಗಳ ಹಿಂದೆನೆ ಇವರು ಮನೆ ಬಿಟ್ಟು ಹೋಗಿದ್ರು, ಮದುವೆ ಆಗಿದ್ರು. ಊರಿಗೆ ಬಂದ್ರೆ ಕಾಣಿಸ್ಕೊಂಡ್ರೆ ನಮ್ಗೆ ಪಕ್ಕ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತದೆ ಅನ್ನುವಂತ ಸುಳಿವು ಕೂಡ ಅವ್ರಿಗಿತ್ತು. ಆ ಕಾರಣಕ್ಕಾಗಿನೇ ಅವರು ಅವಿತ್ಕೊಂಡಿದ್ರು. ಆದ್ರೆ ಇದ್ರ ನಡುವೆ ಇಬ್ರು ಕೂಡ ಊರಿಗೆ ಬರ್ತಾರೆ, ತಮ್ಮ ಇನಾಂ ವೀರಾಪುರ ಗ್ರಾಮಕ್ಕೆ. ಮೊದ್ಲೇನೆ ಏನು ಆಕ್ರೋಶದಿಂದ ಕುದಿತಾ ಇದ್ದಂತ ಇವ್ರ ಕುಟುಂಬ, ತಂದೆಗೆ ಏನು ಪ್ರಕಾಶ್ ಗೌಡ ಇದ್ದಾರೆ, ಏಕಾಏಕಿ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಮಧ್ಯದಲ್ಲಿ ಬಿಡಿಸ್ಕೊಳಕ್ ಬಂದಂತ ಏನು ಹುಡುಗರ ತಂದೆ ತಾಯಿ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾರೆ. ಟ್ರ್ಯಾಕ್ಟರ್ ನಿಂದ ಹಾಯಿಸಿ ಕೊಲ್ಲೋದಕ್ಕೆ ಯತ್ನ ಮಾಡ್ತಾರೆ. ಇದರ ನಡುವೆ ಮಾನ್ಯ ಏನು ಪ್ರೀತಿಸಿ ವಿವಾಹವಾಗಿದ್ಲು ವಿವೇಕಾನಂದನ್ನ, ಅವಳ ಸ್ಥಿತಿ ಈಗ ಆ ಅಟ್ಯಾಕ್ ನಲ್ಲಿ ಗಂಭೀರವಾಗಿ ಗಾಯಗೊಂಡ್ಲು. ಅವಳ ಸ್ಥಿತಿ ಈಗ ಗಂಭೀರವಾಗಿದೆ. ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾಳೆ. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ವೈದ್ಯರ ಹೇಳೋ ಪ್ರಕಾರ ಅತ್ಯಂತ ಕಠಿಣ ಸ್ಥಿತಿಯಲ್ಲಿ ಅವರ ಪರಿಸ್ಥಿತಿ ಇದೆ. ಸದ್ಯಕ್ಕೆ ಪೊಲೀಸರು ಆರೋಪಿಗಳನ್ನ ಬಂಧಿಸೋದಕ್ಕೆ ಜಾಲ ಬೀಸಿದ್ದಾರೆ. ಮತ್ತೆ ಧಾರವಾಡ SP ಗುಂಜನ್ ಆರ್ಯ ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ, ಆಸ್ಪತ್ರೆಗೂ ಕೂಡ ಭೇಟಿ ನೀಡಿದ್ದಾರೆ. ಇದ್ರ ನಡುವೆ ಪೊಲೀಸರು ಏನು ಮಾನ್ಯಳ ತಂದೆ ಪ್ರಕಾಶ್ ಗೌಡ ಮತ್ತೆ ಅವರ ಸಂಬಂಧಿಕರಾದಂತ ವೀರನಗೌಡ ಪಾಟೀಲ್, ಅರುಣ್ ಗೌಡ ಪಾಟೀಲ್ ಅವ್ರನ್ನ ಬಂಧಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಜಗದೀಶ್, ಥ್ಯಾಂಕ್ ಯು ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗಾಗಿ.